ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಮಕ್ಕಳಿಗೆ ಬನ್ನಿ, ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ. ಇವೆಲ್ಲ ಹಲವಾರು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂತಂದ್ರೆ ಮುರಾರ್ಜಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ನಾನು ಈಗಾಗಲೇ ಏನಾದರೂ ಒಂದೊಂದು ವಿಡಿಯೋಗಳನ್ನು ಬಿಡ್ತಾ ಇದ್ದೀನಿ. ಬನ್ನಿ ಮಕ್ಕಳೇ, ನೋಡೋಣ. ಈ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ಮಕ್ಕಳೇ, ನಾವು ಇವತ್ತು ಮೊರಾರ್ಜಿ ಪ್ರಶ್ನೆ ಪತ್ರಿಕೆಗಳನ್ನ ನೋಡೋಣ. ಸರಿನಾ? ಬನ್ನಿ. ಒಂದನೇ ಕ್ವಶನ್ ಏನಿದೆ, ಕನ್ನಡದ ಬಗ್ಗೆ ಒಂದನೇ ಕ್ವಶನ್ ಏನಿದೆ ಅಂತಕ್ಕಂಥದ್ದು ನೋಡೋಣ. ನೋಡ್ರಿ, ತಪ್ಪಿಲ್ಲದ ವಾಕ್ಯವನ್ನು ಗುರುತಿಸಿ ಅಂತ ಕೇಳಿದಾರೆ. ನಿಧಾನ ಕೂತ್ಕೊಳ್ರಿ, ನಿಮ್ಗೆ ಅದ್ರ ಬಗ್ಗೆ ಅರ್ಥ ಆಗಿಬಿಡುತ್ತೆ. ತಪ್ಪಿಲ್ಲದ ವಾಕ್ಯ ಗುರುತಿಸಿ ಅಂತ ಹೇಳಿದ್ರೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಆದಿ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಹೇಳಿದ್ರೆ ಅಂತ್ಯ. ಹುರಿದ ಹುಂಚಿಕಪ್ಪ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಕುಟುಂಬ ಅಂತ ತಿಂದಿದ್ದು ನೆನಪಾಯಿತು ಅಂತ. ಕೆಳಗಿನವುಗಳಲ್ಲಿ ಸಂಯುಕ್ತಾಕ್ಷರ ಪದ ಗುರುತಿಸಿ ಬರೆಯಿರಿ ಅಂತಂದ್ರೆ ಸಂಯುಕ್ತಾಕ್ಷರ ಪದ ಗುರುತಿಸಿ ಬರೆಯಿರಿ ಯಾವುದು ಅಂತ ಕೇಳಿದ್ರೆ ಆದಿ. ಓಕೆ, 1 ಸೆಕೆಂಡ್ ನೋಡ್ರಿ. ತಪ್ಪಿಲ್ಲದ ವಾಕ್ಯ ಗುರುತಿಸಿದ್ರೆ ಕನ್ನಡವೇ ಸತ್ಯ ಮತ್ತು ಕನ್ನಡವೇ ಸತ್ಯ ಮತ್ತು ಕನ್ನಡವೇ ನಿತ್ಯ ಅಂತಕ್ಕಂಥದ್ದು ತಪ್ಪಿಲ್ಲದ ವಾಕ್ಯ. ಆದಿ ಪದದ ಒಂದು ವಿರುದ್ಧಾರ್ಥಕ ಪದ ಆರಂಭ. ಹುರಿದ ಹುಂಚಿಕಪ್ಪ ನಾವೇನು ಮಾಡ್ತಿದ್ವಿ ಅಂದ್ರೆ ಕುಟುಂಬ ಅಂತ ತಿಂದಿದ್ದು ನೆನಪಾಯಿತು ಅಂತ. ಇನ್ನ ಕೆಳಗಿನವುಗಳಲ್ಲಿ ಸಂಯುಕ್ತಾಕ್ಷರ ಹೊಂದಿದ ಪದ ಯಾವುದು ಅಂತ ಕೇಳಿದ್ರೆ ಭ್ರಮಣೆ ಅಂತ ಸಂಯುಕ್ತಾಕ್ಷರವನ್ನು ಹೊಂದ್ಕೊಂಡದ್ದು. ತಳ, ಪಾದ, ಅಳತೆ ಎಂಬ ನಾನಾರ್ಥಗಳನ್ನು ಸೂಚಿಸುವ ಒಂದೇ ಒಂದು ಪದ ಯಾವುದು ಅಂತಂದ್ರೆ ಅಡಿ ಅಂತ. ಓಕೆನಾ? ಸರಿ, ನೋಡ್ಕೊಡ್ರಿ. ಶಿಕ್ಷಕರು ದೇಶದ ಭೂಪಟದಲ್ಲಿ ಪರ್ವತ ನದಿಗಳನ್ನು ಗುರುತಿಸಲು ಮಾರ್ಗದರ್ಶನ ಮಾಡಿದರು. ಈ ವಾಕ್ಯದಲ್ಲಿ ಅನ್ವರ್ಥಕ ನಾಮ ಯಾವುದು ಕೇಳಿದ್ರೆ ಶಿಕ್ಷಕರು ಅಂತ ವೃತ್ತಿಯಿಂದ ಬಂದಿರತಕ್ಕಂಥದ್ದು ಪದ ಅಂತ. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ ಶಾಟ್ ನೋಡ್ಕೊಡ್ರಿ, ಮೇಲಿಂದ ಮೇಲೆ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನ ಬನ್ನಿ ಮಕ್ಕಳೇ, ಏಳನೇದನ್ನು ನೋಡೋಣ. ಸಾವಯವ ಗೊಬ್ಬರ ಬಳಸಿ ಬೆಳೆಗಳು, ತರಕಾರಿಗಳು ಆರೋಗ್ಯಕ್ಕೆ ಒಳ್ಳೆಯದು ಎನ್ನುವ ಸಂಯುಕ್ತಾಕ್ಷರ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ರೆ ನಮ್ಗೆ ನೋಡ್ರಿ, ಇದು ಸರಿಯಾದ ಕ್ರಮ ಅಂತ ನಾವು ಹೇಳ್ಬೋದು. ಸರಿನಾ? ಸಾವಯವ ಬಳಸಿ ಬೆಳೆ, ತರಕಾರಿ ಆರೋಗ್ಯಕ್ಕೆ ಒಳ್ಳೆಯದು ಬರೆಯುವ ಸರಿಯಾದ ಕ್ರಮ ಹಂಗೆ ಬರೀತಿರುತ್ತೆ. ಓಕೆ, ಈ ಪದವನ್ನು ಬಿಡಿಸಿ ಬರೆದಾಗ ಆದೇಶ ಸಂಧಿ ಏರ್ಪಡುತ್ತದೆ ಅಂತ. ಅಂದ್ರೆ ಮೈ ಪ್ಲಸ್ ತೊಳೆ. ಇಲ್ಲಿ ಗಜದ ಕಚತಪಗಳಿಗೆ ಗಜದಪಗಳ ಆದೇಶ ಬರೋದಕ್ಕೆ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಭಾರತೀಯ ಸೇನೆಯಲ್ಲಿ ದೊಡ್ಡ ವಿಮಾನವಿದೆ. ಈ ವಾಕ್ಯದಲ್ಲಿ ಇದು ಯಾವ ಒಂದು ಹಣ್ಣು ಅಂತಕ್ಕಂಥದ್ದು ಪದವು ಯಾವ ಲಿಂಗವನ್ನು ಸೂಚಿಸುತ್ತಾ ಅಂತಕ್ಕಂಥದ್ದನ್ನು ನಮಗೆ ಕೇಳಿದ್ದಾರೆ. ಬನ್ನಿ ಮೇಲ್ಗಡೆ ಹೋಗೋಣ. ಸರಿ, ಒಂದಿಷ್ಟು ವಾಕ್ಯಗಳಲ್ಲಿ ಯಾವ ಪದ ಸೂಚಿಸುತ್ತಾ ಅಂತ ಕೇಳಿದ್ರೆ ನಮಗ ಗುಣ ವಿಶೇಷಣ ಅಂತ ನಾವಿಲ್ಲಿ ಕರಿಬಹುದು. ಯಾವ ಪದ ಸೂಚಿಸುತ್ತಾ ಗುಣ ವಿಶೇಷಣ ಅಂತ. ಸರಿ, ನೋಡ್ಕೊಡ್ರಿ. ಇನ್ನ ಮೇಲೇರು ಈ ಪದವನ್ನು ಬಿಡಿಸಿ ಬದಾಗ ಏರ್ಪಡುವ ಸಂಧಿ ಯಾವುದು ಅಂತ ಕೇಳಿದ್ರೆ ಲೋಪ ಸಂಧಿ ಅಂತ ಹೇಳ್ಬೋದು. ಇನ್ನ ಸ್ವರಕ್ಕೆ ಸ್ವರವು ಪರವಾದಾಗ ಸಂಧಿ ಕಾರ್ಯ ನಡೆಯುವುದಿಲ್ಲ. ಅದು ಏನಾಗತ್ತೆ ಅಂತ ಕೇಳಿದ್ರೆ ಪ್ರಕೃತಿ ಭಾವ ಅಂತ ಕರಿತೀವಿ. ಸಿದ್ಧಗಂಗೆಯ ಶ್ರೀ ಸಿದ್ದೇಶ್ವರ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ವಾಕ್ಯವು ಸೂಚಿಸುವ ಕಾಲ ಯಾವುದು ಅಂತ ಹೇಳಿದ್ರೆ ನಡೆಯಿತು. ತ ಅನ್ನೋದ್ರಿಂದ ಅದು ವರ್ತಮಾನ ಕಾಲ. ವಾಕ್ಯದಲ್ಲಿ ನಮಗೆ ಕೊನೆಗೆ ತ ಬಂದ್ರೆ ವರ್ತಮಾನ ಕಾಲ, ದ ಬಂದ್ರೆ ಭೂತಕಾಲ, ವ ಬಂದ್ರೆ ಭವಿಷ್ಯತ್ ಕಾಲ. ಇವುಗಳ ಟ್ರಿಕ್ಸ್ ಅನ್ನು ನೀವು ತಿಳ್ಕೋಬೇಕು. ಸರಿನಾ? ಬಾಲ್ಯದಲ್ಲಿ ಹಾವು ಹುಣಚಿ ಮರದಿಂದ ಜಜ್ಜಿ ಕುಟ್ಟಿ ತಿಂಡಿ ಮಾಡಿ ಚಿಕ್ಕುತ್ತಿದ್ದೆವು. ನಾವು ಬಾಲ್ಯದಲ್ಲಿ ನಾವು ಮಾಡ್ತಿದ್ರೆ ಹುಣಚಿಯನ್ನು ಮರದಿಂದ ಜಜ್ಜಿ ಕುಟ್ಟಿ ಇದನ್ನು ಮಾಡ್ತಿದ್ದೀವಿ. ಹಾಗಾಗಿ ಅದಕ್ಕೆ ಉಂಡೆಯನ್ನು ಮಾಡ್ತಿದ್ದೀವಿ ಅಂತ ಹೇಳ್ತೀವಿ. ಕಾವ್ಯಾನಂದ ಎಂಬುದು ಸಿದ್ದಯ್ಯ ಪುರಾಣಿಕವರ ಕಾವ್ಯನಾಮ. ಮಗು ಮಲಗಿತು. ಈ ವಾಕ್ಯದ ವಚನ ಬದಲಿಸಿದಾಗ ಮಕ್ಕಳು ಮಲಗಿದರು ಅಂತ. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ ಶಾಟ್ ನೋಡ್ಕೊಡ್ರಿ, ಮೇಲಿಂದ ಮೇಲೆ ಪದೇ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದನ್ನ ಸ್ಕ್ರೀನ್ ಮೇಲೆ ನೋಡ್ರಿ, ಬರ್ತಾ ಇದೆ. ಸರಿಯಾಗಿ ನೋಡ್ಕೊಡ್ರಿ. ಆಟಗಾರರು ಖುಷಿ ಪಟ್ಟರು. ಅಡಿಗೆರೆ ಹೇಳಿದ ಅನ್ಯವಚನ ರೂಪ ಆಟಗಾರರು. ಇದರ ಅನ್ಯವಚನ ಯಾವುದು ಅಂತ ಕೇಳಿದ್ರೆ ಆಟಗಾರರು ಏಕವಚನ, ಬಹುವಚನ, ಆಟಗಾರ ಅಂತಕ್ಕಂಥದ್ದು ಏಕವಚನ. ಧಾತುವಿಗೆ ಸಂಬಂಧಿಸಿದಂತೆ ಅವರು ತಿನ್ನುತ್ತಾರೆ ಎಂಬುದು ಏನಾಗತ್ತೆ ಅಂತಂದ್ರೆ ತಿನ್ನುತ್ತಾರೆ ಅಂತಕ್ಕಂಥದ್ದು ಅವರು
ತಿನ್ನುತ್ತಾರೆ ಅವರು ಅನ್ನೋದೇನು ಪ್ರಥಮ ಅವು, ಹಾಗಾಗಿ ಏನಾಗುತ್ತೆ ಅಂದ್ರೆ ಪ್ರಥಮ ಪುರುಷ. ಶಾಲೆಯಲ್ಲಿ ಇಂದು ರಾಜು ಉತ್ತಮವಾಗಿ ಹಾಡನ್ನು ಹಾಡಿದ ಈ ವಾಕ್ಯದಲ್ಲಿ ಭವಿಷ್ಯತ್ ಕಾಲದಲ್ಲಿ ಬರೆದಾಗ ಅಂತಂದ್ರೆ ನೋಡಿ, ಶಾಲೆಯಲ್ಲಿ ನಾಳೆ ಉತ್ತಮವಾಗಿ ಹಾಡನ್ನು ಹಾಡುವನು ಅಂತೇಳಿ ನಾವು ಹೇಳ್ಬೋದು. ಓಕೆ, ಸರಿಯಾಗಿ ನೋಡ್ಕೊಡ್ರಿ, ಗೊತ್ತಾಗ್ತದೆ. ಓಕೆ, ಇಲ್ಲಿ ಶಾಲೆಯಲ್ಲಿ ರಾಜು ಅಂತ ಆಗಬೇಕು, ಮಿಸ್ ಆಗಿದೆ ಅದು. ಶಾಲೆಯಲ್ಲಿ ರಾಜು ನಾಳೆ ಉತ್ತಮವಾಗಿ ಹಾಡನ್ನು ಹಾಡುವನು, ಬಂದದು ಭವಿಷ್ಯತ್ ಕಾಲ. ಸರಿಯಾಗಿ ತಿಳ್ಕೊಡ್ರಿ. ಇನ್ನು ವೃಷಸ್ವರಗಳು ದೀರ್ಘಸ್ವರಗಳ ಬಗ್ಗೆ ನಿಮ್ಗೆ ಗೊತ್ತದ, ಸರಿಯಾಗಿ ತಿಳ್ಕೊಡ್ರಿ, ಅದ್ರ ಬಗ್ಗೆ ಮನನ ಮಾಡ್ಕೊಡ್ರಿ. ಇವುಗಳಲ್ಲಿ ವೃಷಸ್ವರಗಳು ಯಾವುವು ಅಂತ ಹೇಳಿದ್ರೆ ಇವು ಈ ಊರು ಇರತಕ್ಕಂಥದ್ದು. ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಈ ವಾಕ್ಯದಲ್ಲಿ ಧನ್ಯರು ಪದವು ಏನನ್ನು ಸೂಚಿಸ್ತದೆ ಅಂತಂದ್ರೆ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ರೆ ನೋಡ್ರಿ, ಧನ್ಯರು, ಧನ್ಯರು ಅಂತಕ್ಕಂಥ ಪ್ರಥಮವು ಸೂಚಿಸ್ತದೆ ಮಕ್ಕಳೇ. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ ಶಾಟ್ ನೋಡ್ಕೊಡ್ರಿ. ಮೇಲಿಂದ ಮೇಲೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತಕ್ಕಂಥ ಮಾತಾಡಿದತ್ತ. ಈಗ ಬನ್ನಿ ಮಕ್ಕಳೇ, ಹಾಗಾದ್ರೆ ಇಂಗ್ಲಿಷ್ ನಾನು ಈಗಾಗಲೇ ಪ್ಯಾಸೇಜನ್ನು ಸ್ವಲ್ಪ ಹೇಳಿಕೊಟ್ಟಿದ್ದೀನಿ. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡರ್ ದ ಕ್ವಶನ್ಸ್ ಆನ್ ಇಟ್ ಅಂತಕ್ಕಂಥದ್ದಂದ್ರೆ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಾವು ಹೆಸರುಗಳನ್ನ ಸೂಚನೆ ಮಾಡಬೇಕು. ದಿಸ್ ಟೈಮ್ ದೇರ್ ವಾಸ್ ನೋ ಒನ್ ಹೆಲ್ಪ್ ಬಾಯ್, ಯಾರೂ ಕೂಡ ಅಲ್ಲಿ ಆ ಹುಡುಗನಿಗೆ ಅಂತ ಅಂದ್ರೆ ಈ ಟೈಮ್ನಾಗ ಹೆಲ್ಪ್ ಮಾಡಿಲ್ಲ. ಹಿ ವೆಂಟ್ ಟು ದ ಮಾರ್ಕೆಟ್ ಸರ್ಚ್ ಆಫ್ ಎ ವರ್ಕ್. ಎ ಶಾಪ್ಕೀಪರ್ ಆಫರ್ಡ್ ಹಿಮ್ 2 rupees ಫಾರ್ ದ ಕ್ಯಾರಿಂಗ್ ಇನ್ ಹಿಸ್ ಬ್ಯಾಗ್ ಆ್ಯಂಡ್ ಹಿಸ್ ಹೌಸ್. ₹2 ಏನಪ್ಪ ಅಂದ್ರೆ ಡಿಮ್ಯಾಂಡ್ ಮಾಡಿದ್ರು ಅಂತಕ್ಕಂಥದ್ದು. ದ ಬಾಯ್ ಎಕ್ಸ್ಪೆಕ್ಟೆಡ್ ದ ಆಫರ್, ಒಲ್ ಅಂತ ಹುಡುಗ ಅದೇನಂದ್ರೆ ಆಫರ್ ಬೇಡ ಅಂತಕ್ಕಂಥದ್ದು. ವಾಸ್ ಸ್ಪೀಕಿಂಗ್ ಲಾಟ್ ಆಫ್ ಬೈ ಟೈಮ್ ಫಿನಿಶ್ ದ ವರ್ಕ್, ಸ್ವೀಟ್ ಆಗಿ ಕೆಲಸನ ಮುಗಿಸಿಬಿಟ್ಟ. ಹಿಸ್ ಫೀಟ್ ವೇರ್ ಟರ್ನಿಂಗ್, ಅವನ ಕಾಲುಗಳು ನಡುಗುತ್ತಾ ಇದ್ದವು. ಹಿಸ್ ನೆಕ್ ಆ್ಯಂಡ್ ಬ್ಯಾಕ್ ವೇರ್ ಎಚಿಂಗ್, ತನ್ನ ಒಂದು ಬೆನ್ನು ಸಾಕಾಗ್ತಿತ್ತು. ಹಿ ಟರ್ನ್ ಹೋಮ್ ಆ್ಯಂಡ್ ಹ್ಯಾಂಡೆಡ್ 2 rupees ಕಾಯಿನ್ ಹಿಸ್ ಫಾದರ್, ತನ್ನ ಮನೆಗೆ ಮರಳಿ ₹2 ಕಾಯಿನನ್ನು ತಗೊಂಡು ಹೋದ ಅಂತ. ಹಿಸ್ ಫಾದರ್ ಆಸ್ಕ್ಡ್ ಹಿಮ್ ಥ್ರೋ ಇನ್ ಟು ದ ವೆಲ್, ಅವ್ರ ತಂದೆ ಹೇಳಿದ ಆ ಒಂದು ಹಣವನ್ನು ಬಾವಿಯಲ್ಲಿ ಎಸೆಪ್ಪ ಹಾಕಿಕೊಂಡು. ದ ಬಾಯ್ ಕ್ರೈಡ್ ಔಟ್ ಇನ್ ಪೇನ್ಲೆಸ್ ಶೇಡ್, ಫಾದರ್ ಐ ವಾಂಟ್ ದಿಸ್ ಮನಿ, ಮೈ ಎಂಟೈರ್ ಬಾಡಿ ಈಸ್ ಆಚಿಂಗ್. ಯಾಕೆ ನನ್ನ ಇಡೀ ಶರೀರವನ್ನು ನಾನು ಇದು ಮಾಡ್ಕೊಂಡು ದುಡಿಸ್ಕೊಂಡು ದುಡ್ಡನ್ನು ತೆಗೆದೀನಿ, ಬಾವಿಯಲ್ಲಿ ಯಾಕೆ ಒಗಿತೀರಿ ಅಂತ ಹೇಳ್ತಾರೆ. ದಿಸ್ ಟೈಮ್ ದೇರ್ ವಾಸ್ ನೋ ಒನ್ ಹೆಲ್ಪ್ ದ, ಯಾರು ಈ ಟೈಮ್ನಾಗ ಯಾರು ಹೆಲ್ಪ್ ಮಾಡಿಲ್ಲ ಅಂತ ಕೇಳಿದಾರೆ, ಹುಡುಗರಿಗೆ ಯಾರು ಕೂಡ ಹೆಲ್ಪ್ ಮಾಡಿಲ್ಲ ಅಂತ. ವಾಟ್ ಡಿಡ್ ಸರ್ಚ್ ಆಫ್ ಬಾಯ್, ಏನನ್ನ ಹುಡುಗ ಹುಡುಕಿದ ಅಂತ ಕೇಳಿದ. ಏನನ್ನ ಹುಡುಕಿದ ಅಂತಂದ್ರೆ ಕೆಲಸವನ್ನು ಹುಡುಕೊಂಡ ಅಂತ. ಓಕೆನಾ, ಸರಿಯಾಗಿ ನೋಡ್ಕೊಡ್ರಿ, ಮನನ ಮಾಡ್ಕೊಡ್ರಿ, ತಿಳ್ಕೊಡ್ರಿ, ಅರ್ಥೈಸ್ಕೊಡ್ರಿ. ಮೇಲಿಂದ ಮೇಲೆ ನೋಡ್ರಿ, ಸ್ಕಿಪ್ ಮಾಡಿದೆ ನೋಡ್ರಿ. ಹೌ ಮಚ್ ರುಪೀಸ್ ಯು ವಾಸ್ ಟೇಕಿಂಗ್, ಎಷ್ಟು ರೂಪಾಯಿ ತಂದ ಅಂತ ನಿಮ್ಗೆ ಗೊತ್ತದ, ಅದ್ರ ಬಗ್ಗೆ ನಾವು ಹೇಳಂಗಿಲ್ಲ, ಗೊತ್ತಾಗ್ಬಿಟ್ಟದ. ಎಷ್ಟು ರೂಪಾಯಿ ತಂದ ಅಂತಂದ್ರೆ 2 rupees ತಂದ, ಅದನ್ನು ಅವರಪ್ಪ ಬಾಯಲ್ಲಿ ಹೋಗ್ಲಕ್ಕ ಹೇಳಿದ ಅಂತ ಹೇಳ್ಬಹುದು. ಸರಿನಾ. ನೆಕ್ಸ್ಟ್, ಡೇಟ್, ಚೆರಿ, ಬೆರಿ, ಆ್ಯಪಲ್ ಅರೇಂಜ್ ಅಬೌವ್ ದ ವರ್ಡ್ಸ್ ಡಿಕ್ಷನರಿ ಆರ್ಡರ್. ಡಿಕ್ಷನರಿ ಪ್ರಕಾರ ಕರೆಕ್ಟ್ ಯಾವುದು ಅಂತ ಕೇಳಿದ್ರೆ ಡಿಕ್ಷನರಿ ಪ್ರಕಾರ ನೋಡ್ರಿ, ಫಸ್ಟ್ ನೀವೇನು ಮಾಡಬೇಕು ಅಂತಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ಎ ಬಿ ಸಿ ಡಿ ಈ ಪ್ರಕಾರ ಜೋಡಿಸ್ಬೇಕು. ಮೊದಲು ಎ, ಆಮೇಲೆ ಬಿ ಸಿ ಡಿ ಪ್ರಾರಂಭದ ಅಕ್ಷರಗಳನ್ನು ಜೋಡಿಸ್ಕೊಂತ ಹೋದ್ರೆ ಡಿಕ್ಷನರಿ ಪ್ರಕಾರ ಕರೆಕ್ಟ್ ಆಗುತ್ತೆ. ಏನ ಇದನ್ನ ಅಬೌವ್ ಸೆಟ್ ಆಫ್ ಲೆಟರ್ಸ್ ಟು ಬಿ ಅರೇಂಜ್ಡ್ ಟು ದ ಮೀನಿಂಗ್ಫುಲ್ ವರ್ಡ್ ಅಂತಕ್ಕಂಥದ್ದನ್ನ ಸೇರಿಸ್ಬೋದು. ಮೀನಿಂಗ್ಫುಲ್ ವರ್ಡ್ ಏನು ಮಾಡ್ತಾರೆ, ಕೋಚ್ ಮ್ಯಾನ್ ಅಂತಂದ್ರೆ ಮಾಡ್ತೀವಿ. ಸರಿನಾ. ಏನ ಅಬ್ದುಲ್ ಈಸ್ ಡ್ಯಾಶ್ ನೀಟ್ಲಿ ವಿಲ್ ದ ING ಪ್ರತ್ಯಯ ಆಫ್ ದ ವರ್ಕ್ ಗಿವನ್ ಬಿಲೋ ಅಂತಕ್ಕಂಥದ್ರ ಅಬ್ದುಲ್ ಈಸ್ ರೈಟಿಂಗ್ ನೀಟ್ಲಿ ಅಂತ. ಇನ್ ಸೈಲೆಂಟ್ ವರ್ಡ್ ಲೆಟರ್ ಲಿಸನ್, ಲಿಸನ್ ಅಂತಕ್ಕಂಥ ಕೇಳಿದಾಗ ಏನಾಗುತ್ತೆ, ಟಿ ಇದ್ದದ್ದು ಸೈಲೆಂಟ್ ಆಗುತ್ತೆ. ಎಸ್ ಲಿಸನ್, ಲಿಸನ್ ಅಂತ ಕೇಳಿದ್ರೆ ಏನಾಗುತ್ತೆ, ಎಸ್ ಇದ್ದು ಸೈಲೆಂಟ್ ಲೆಟರ್ ಆಗುತ್ತೆ. ಎ ಈಸ್ ಕರೆಕ್ಟ್. ಸರಿನಾ. ಇನ್ನು ನೋಡ್ರಿ 29ನೇ ಕ್ವಶನ್ ಸ್ವಲ್ಪ ನೋಡ್ರಿ ಮಕ್ಕಳೇ, ಬನ್ನಿ. ಹಾಗಾದ್ರೆ ವಿಷ್ಣು ಲೈಕ್ ಸ್ಪೋರ್ಟ್ಸ್ ದ ಕ್ಲೈಂಬ್ಸ್ ರಾಕ್ಸ್ ಇನ್ ಈಸ್ ಫ್ರೀ ಟೈಮ್, ಹಿ ರೆಫರ್ಸ್ ಟು ಅಂತಕ್ಕಂಥದ್ದನ್ನು ಕೇಳಿದ್ರೆ ಹಿ ಅಂದ್ರೆ ಇಲ್ಲಿ ಯಾರು ಅಂತ ಕೇಳಿದ್ರೆ ವಿಷ್ಣು ಅಂತ ನಾವು ಹೇಳ್ಬೋದು. ರತ್ನ ಈಸ್ ಡ್ಯಾಶ್ ಗರ್ಲ್ ವಿತ್ ಸುಟೇಬಲ್ ಅಡ್ಜೆಕ್ಟಿವ್ ಅಂತ ಕೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಬ್ಯೂಟಿಫುಲ್ ಅಂತ ಕರಿತೀವಿ. ಇನ್ ಲುಕ್ ಅಟ್ ದ ಪಿಕ್ಚರ್ ಫಿಲ್ ಇನ್ ದ ಮಿಸ್ಸಿಂಗ್ ವರ್ಡ್ಸ್, ಇಲ್ಲಿ ಈ ಚಿತ್ರವನ್ನು ನೋಡ್ಕೊಂಡು ಮಿಸ್ಸಿಂಗ್ ವರ್ಡ್ ಯಾವ್ಯಾವುದು ಅಂತಕ್ಕಂಥದ್ದು ನೋಡ್ರೆ ನಿಮ್ಗೇನಾಗತ್ತೆ, ಇಲ್ಲಿ ನೋಡ್ರಿ ಫಾರ್ಮರ್ ಅಂತ ಆಗುತ್ತೆ. ಇಲ್ಲೇನು ತುಂಬ್ತೀರಿ, ಎಫ್ ಆಗೋಣ ಎ ತುಂಬ್ತೀರಿ, ಆಮೇಲೆ ಏನಪ್ಪ ಅಂದ್ರೆ ಆರ್ ಆಗುತ್ತೆ,
ಎಮ್ ತುಂಬ್ತೀರಿ, ಇ ತುಂಬ್ತೀರಿ, ಆರ್ ತುಂಬ್ತೀರಿ, ಫಾರ್ಮರ್ ಆಗುತ್ತೆ. ಇದೊಂದು ತುಂಬ್ತೀರಿ, ಆಮೇಲೆ ಇದೊಂದು ತುಂಬ್ತೀರಿ, ಇದೊಂದು ತುಂಬ್ತೀರಿ, ರೈತ ಅಂತ ಆಗುತ್ತೆ. ಓಕೆ, ಸರಿ. ಬಟ್ the way can you guess who the was punctuation mark in complete sentence ಅಂತಕ್ಕಂಥದ್ದು ಕೇಳಿದ್ರೆ ಏನಾಗುತ್ತೆ ಕ್ವಶನ್ ಮಾರ್ಕ್ ಅಂತ. ಓಕೆ, ಅದಕ್ಕೆ ನೀವು ಗೆಸ್ ಹೂ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಕ್ವಶನ್ ಮಾರ್ಕ್ ಇರಬೇಕು. ಅಪೋಸಿಟ್ ವರ್ಡ್ ಆಫ್ ದ ಪಿಯರ್ಫುಲ್ ಅಪೋಸಿಟ್ ವರ್ಡ್ ಏನಂತ ಕೇಳಿದ್ರೆ ಪಿಯರ್ಲೆಸ್ ಅಂತ ಆಗುತ್ತೆ. ಪಿಯರ್ಲೆಸ್. ದ ಮೀನಿಂಗ್ ಆಫ್ ದ ವರ್ಡ್ ಕೈಂಡ್ ಈಸ್ ಅಂತ ಮೀನಿಂಗ್ ವರ್ಡ್ ಏನಾಗುತ್ತೆ ಅಂತಂದ್ರೆ ಹೆಲ್ಪ್ಫುಲ್ ಅಂತ ಆಗುತ್ತೆ. ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ, ಮನನ ಮಾಡ್ಕೊಳ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನೋಡ್ರಿ. ಬನ್ನಿ ಮಕ್ಕಳೇ, ರಶ್ಮಿ ಸಿಟ್ಟಿಂಗ್ ಡ್ಯಾಶ್ ಬೆಂಚ್ ಅಂತ ಕೇಳಿದಾಗ ರಶ್ಮಿ ಸಿಟ್ಟಿಂಗ್ ಆನ್ ದ ಬೆಂಚ್ ನಾವು ಹೇಳ್ಬೋದು. ಏನಂತೀವಿ? ರಶ್ಮಿ ಸಿಟ್ಟಿಂಗ್ ಆನ್ ದ ಬೆಂಚ್. ರಶ್ಮಿ ಸಿಟ್ಟಿಂಗ್ ಆನ್ ದ ಬೆಂಚ್. ದ ಪಿಕ್ಚರ್ ಇಂಡಿಕೇಟ್ಸ್, ಈ ಚಿತ್ರ ಏನು ತೋರಿಸ್ಕೊಡತ್ತಾ ಅಂತ ಕೇಳಿದ್ರೆ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಎ ಪ್ಲಾಂಟ್ ಅಂತಕ್ಕಂಥದ್ದು. ಇನ್ ಬಿಲೀವ್ ಇನ್ ಪೊಯಮ್, ನಿಮ್ಗೆ ಗೊತ್ತದ ಬಿಲೀವ್ ಲವ್ ಅಂತಕ್ಕಂತಹ ಒಂದು ಪೊಯಮ್. ಇದರಲ್ಲಿ ಕಂಪ್ಲೀಟ್ ದ ಪೊಯಮ್ ಸೆಲೆಕ್ಟಿಂಗ್ ಅಪ್ರೋಪ್ರಿಯೇಟ್ ಲೈನ್ ಗಿವನ್ ಬಿಲೋ ಫ್ರಮ್ ಪೊಯಮ್ ಬಿಲೀವ್. ಇದರಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳಿದ್ರೆ ಬಿಲೀವ್ ಇನ್ ದ ಫೇತ್ ಅಂತಕ್ಕಂಥದ್ದು ಕರೆಕ್ಟ್ ಅಂತ. ಇನ್ನು ಸಾನಿಯಾ ಸೇಡ್ ಗುಡ್ ಮಾರ್ನಿಂಗ್ ಮಿಸ್ಟರ್ ಹಾಸ್. ದ ಹಾಸ್ ಸೇಡ್ ಏನಾಗತ್ತ ಕಾರ್. ಓಕೆ, ಹಾಸ್ ಸೇಡ್ ದ ಕಾರ್ ಅಂತಕ್ಕಂಥದ್ದು. ಇನ್ನು ಯೂಸ್ ನೋಡಿ ಅಸ್ ಎನಿಮಲ್ಸ್ ಫೀಡ್ ಆಲ್ಸೋ ಲೈಕ್. ಈ ವರ್ಡ್ಸ್ಗಳನ್ನ ಬೇರೆ 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 ಕೊಟ್ಟಾಗ ನೀವು ಕರೆಕ್ಟಾಗಿ ಒಂದು ವರ್ಡ್ಸನ್ನು ಮಾಡಬೇಕು. ಏನು ಮಾಡ್ತೀರಿ ಹೇಳ್ರಿ? ಇದನ್ನು ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಆಪ್ಷನ್ಸ್ಗಳನ್ನ ನೋಡೋಣ, ಗೊತ್ತಾಗ್ಬಿಡುತ್ತೆ ಯಾವ ಸೆಂಟೆನ್ಸನ್ನು ನಾವು ಮಾಡಬಹುದು ಅಂತ ಗೊತ್ತಾಗುತ್ತೆ. ಯಾವುದು ಕರೆಕ್ಟು ನೋಡ್ರಿ. ಫೀಲ್ ಎನಿಮಲ್ಸ್ ಆಲ್ಸೋ ಲೈಕ್ ಅಸ್ ಅಂತ ನಾವು ಹೇಳ್ಬೋದು. ಫೀಲ್ ಎನಿಮಲ್ಸ್ ಆಲ್ಸೋ ಲೈಕ್ ಅಂತ ನಾವು ಹೇಳ್ಬೋದು. ಸರಿನಾ? ಬನ್ನಿ ಮಕ್ಕಳು, ಹಾಗಾದ್ರೆ ಐಡೆಂಟಿಫೈ ದ ವರ್ಡ್ that does not belong to the group. ಡಾಕ್ಟರ್, ಟೀಚರ್, ಇಂಜಿನಿಯರಿಂಗ್, ಪೇಷಂಟ್ ಅಂತ ಕೇಳಿದ್ರೆ ನಮಗೆ ಟೀಚರ್ ಅಂತಕ್ಕಂಥದ್ದು. ಯಾಕಂತಂದ್ರೆ ಡಾಕ್ಟರ್ ವೃತ್ತಿ, ಇಂಜಿನಿಯರ್ ಅಂತಕ್ಕಂಥ ವೃತ್ತಿ, ಪೇಷಂಟ್ ಅಂತಕ್ಕಂಥ ಇದು ಬೋಧನೆ ಮಾಡ್ತಕ್ಕಂಥದ್ದು. ಇದು ನಾನ್ ಟೀಚಿಂಗ್, ಇದು ಟೀಚಿಂಗ್ ಅಂತ ನಾವಿಲ್ಲಿ ಹೇಳ್ಬೋದು. ಹೀಗಾಗಿ ಇಷ್ಟು ಸುಂದರವಾಗಿರ್ತಕ್ಕಂತಹ ಕ್ವಶನ್ ಪೇಪರ್ ನಾವು ನೋಡಿದ್ದೀವಿ. ಬನ್ನಿ ಮಕ್ಕಳೇ, ಹಾಗಾದರೆ ಗಣಿತದ ಸ್ವಲ್ಪ ಕ್ವಶನ್ಸ್ಗಳನ್ನು ನಾವಿಲ್ಲಿ ನೋಡೋಣ. 51,736 35,847 ಸಂಖ್ಯೆಗಳ ವ್ಯತ್ಯಾಸ 10,000ಕ್ಕೆ ಸ್ಥಾನಕ್ಕೆ ಸಮೀಪಿಸಿದಾಗ ಎಷ್ಟು ಅಂತ ಕೇಳಿದ್ರೆ ಸಮೀಪಿಸ್ರಿ 20,000. ಇನ್ನು 24, 40, 16 ಟಿಮ್ 8 ಸರಣಿಯಲ್ಲಿ ಬಿಟ್ಟ ಸ್ಥಳ ಇರಬೇಕಾದ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 12 ಅಂತ ಹೇಳ್ಬೋದು. 40ಅನ್ನು 2ರಿಂದ ಭಾಗಿಸಿದಾಗ ಬರುವ ಶೇಷ ಎಷ್ಟು ಬರುತ್ತೆ? ಅದಕ್ಕೆ 0 ಬರುತ್ತೆ. ಯಾಕೆ ಹೇಳ್ರಿ? ಇದು 2ರಲ್ಲಿ ಭಾಗಿಸಿದಾಗ 2 ಒಂದೇ 2 ಎರಡನೇ ಅಂತ 0 ಬರುತ್ತೆ. ಮತ್ತೆ 2 ಒಂದೇ ಮತ್ತೆ 2 ಇದೆ ಅಂತ ಹಿಂಗಪ್ಪ ಶೇಷ ಏನು ಉಳಿಯಂಗಿಲ್ಲ, ಕರೆಕ್ಟಾಗಿ 0 ಬರುತ್ತೆ. ಇನ್ನು ಸಲ್ಮಾಳು ಒಂದು ವರ್ಷದಲ್ಲಿ ಗಳಿಸಿದ ಹಣ 98,508 ಆದರೆ ಅವಳು ಒಂದು ತಿಂಗಳಲ್ಲಿ ಗಳಿಸಿದ ಹಣ ಎಷ್ಟು ಅಂತ ಕೇಳಿದ್ರೆ ಅದರ ಅರ್ಥ ಎಷ್ಟು ಅಂತಂದ್ರೆ ರೂಪಾಯಿ 7,809. ಇನ್ನು ಇದರಲ್ಲಿ ಬಿಟ್ಟ ಸರಣಿಯನ್ನು ಪೂರ್ತಿಗೊಳಿಸ್ರಿ ಅಂತ ಕೇಳಿದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್. ಸರಿಯಾಗಿ ನೋಡ್ಕೊಡ್ರಿ, ಮನನ ಮಾಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನು ಪ್ರತಿನಿಧಿಸುವ ಭಿನ್ನ ರಾಶಿ. ಇದು ಭಿನ್ನ ರಾಶಿ ಎಷ್ಟು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತ 7/16 ಅಂತ ನಾವಿಲ್ಲಿ ಹೇಳ್ಬೋದು. ಯಾಕೆ 7/16 ಅಂತಂದ್ರೆ ಬಣ್ಣ ಹಚ್ಚಿದ್ದು ಎಷ್ಟು ಅಂತ ನೋಡ್ಕೊಳ್ರಿ. ಇದು 1, 2, 3, 4, 5, 6, 7 ಬಣ್ಣ ಹಚ್ಚಿದ್ದು 7 ಇರುತ್ತೆ. ಆಮೇಲೆ ಟೋಟಲ್ ಕೂಡಿಸಿ 16, 7/16. ಕೊಟ್ಟಿರುವ ವೃತ್ತದಲ್ಲಿನ ತ್ರಿಜ್ಯ ಯಾವುದು ಅಂತ ಕೇಳಿದ್ರೆ ಕೊಟ್ಟಿರುವ ವೃತ್ತದಲ್ಲಿ ತ್ರಿಜ್ಯ ಯಾವುದು ಅಂತಂದ್ರೆ OC ಅಂತ ಕರಿತೀವಿ ನಾವು. ಏನು ಕರಿತೀವಿ? OC ಇದು ತ್ರಿಜ್ಯ ಅಂತ. ಇದೇನಾಗುತ್ತೆ? ತ್ರಿಜ್ಯ ಅಂತ ಕರಿತೀವಿ. ಕೊಟ್ಟಿರುವ ಚಿತ್ರದಲ್ಲಿ 2 ಆಯತಗಳ ನಡುವಿನ ವಿಸ್ತೀರ್ಣ ಎಷ್ಟಾಗಿರುತ್ತೆ? 2 ಆಯತಗಳ ನಡುವಿನ ವಿಸ್ತೀರ್ಣ ಎಷ್ಟಾಗಿರುತ್ತಪ್ಪ ಅಂತಂದ್ರೆ 18 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ. 5 ಸೆಂಟಿಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸಿದಾಗ ಎಷ್ಟಾಗತ್ತಪ್ಪ ಅಂತಂದ್ರೆ 0.05 ಮೀಟರ್ ಆಗುತ್ತೆ. ಕೊಟ್ಟಿರುವ ಚಿತ್ರದಲ್ಲಿ ಲಘು ಕೋನ ಯಾವುದು? ಲಘು ಕೋನ ಇದರಲ್ಲಿ ಯಾವುದು ಅಂತ ಕೇಳಿದ್ರೆ ಕೋನ BOA. ಯಾವುದು ಹೇಳಿ? BOA. ಇದು ಕೊಟ್ಟಿರುವ ಚಿತ್ರದಲ್ಲಿ ಲಘು ಕೋನವು ಅಂತ ಆಗತ್ತೆ. ಅದಕ್ಕೇನಪ್ಪ ಅಂತಂದ್ರೆ BOA ಇದು ಆಗುತ್ತೆ ಲಘು ಕೋನ.
BOC ಅಂತ ಆಗುತ್ತೆ. ಇದು ಲಘು ಕೋನ. ಓಕೆ, ಇದು ವಿಶಾಲ ಕೋನ ಆಗುತ್ತಾ. BOC ಇಲ್ಲಿ ಬಂದಿಲ್ಲ, ಹಾಗಾಗಿ ಏನಪ್ಪ ಏನಾಗಬೇಕಂದ್ರೆ ಇದು BOC ಅಂತ ಆಗ್ಬೇಕು. ಸರಿನಾ? ಇನ್ನು ಬನ್ನಿ ಮಕ್ಕಳೇ, ಕೆಲವೊಂದಿಷ್ಟು ಮತ್ತೆ ವಿಶೇಷವಾಗಿರ್ತಕ್ಕಂಥ ಪಾಯಿಂಟ್ಸ್ಗಳು ನೋಡೋಣ. ಈ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳ ಇಳಿಕೆ ಕ್ರಮವು ಎಷ್ಟು ಅಂತ ಕೇಳ್ತಾರೆ. ಇಳಿಕೆ ಕ್ರಮ ಎಷ್ಟು ಅಂತಂದ್ರೆ ಒಂದು ಆಪ್ಷನ್ ಸಿ ಇಸ್ ಕರೆಕ್ಟ್ ಅಂತಕ್ಕಂಥದ್ದು. ಒಂದೇದು ಕರೆಕ್ಟ್ ಆಗಿರುತ್ತೆ ಮಕ್ಕಳೇ, ನೋಡ್ರಿ ಸರಿ ನೋಡ್ಕೊಡ್ರಿ. ಸರಿ, ನೆಕ್ಸ್ಟ್ ಇನ್ನು 52ನೇದು, ಇದರ ಒಂದು ಕೊಟ್ಟಿರುವ ಚೌಕದಲ್ಲಿ ಬರಬೇಕಾದ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 7 ಅಂತ ಹೇಳ್ಬೋದು. ಆಕಾಶನ ಬಳಿ 84.75 ಹಣವಿದ್ದರೆ ಈ ಹಣದಲ್ಲಿ 18.8 ರೂಪಾಯಿ ಪೆನ್ನನ್ನು ಕೊಟ್ಟರೆ ಅವರ ಬಳಿ ಉಳಿತಕ್ಕಂಥ ಹಣ ಎಷ್ಟು ಅಂತ ಕೇಳಿದ್ರೆ 66.67 ಅಂತ. ಇಷ್ಟು ತಿಳ್ಕೊಡ್ರಿ, ಮನನ ಮಾಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಾದರೆ 65 ಮತ್ತು 21 ಅಂದಾಜು ಎಷ್ಟಾಗುತ್ತೆ ವ್ಯತ್ಯಾಸ ಅಂತ ಕೇಳಿದ್ರೆ 40 ಅಂತ ಆಗುತ್ತೆ. ಇದರ ಅಂದಾಜು ವ್ಯತ್ಯಾಸ 41 ಅಂತ ಆಗುತ್ತೆ. ಇನ್ನು ಒಬ್ಬ ವ್ಯಕ್ತಿ ವಾರ್ಷಿಕ ಆದಾಯ 96,126 ಅಂದರೆ 20 ಆದರೆ ಅವನ ಒಂದು ತಿಂಗಳ ಆದಾಯ ಎಷ್ಟಾಗಿರುತ್ತೆ ಅಂತಂದ್ರೆ 8,010 ಅಂತ. ಇನ್ನು 8057 ಅಂಕಿಗಳನ್ನು ಪುನಃ ಉಪಯೋಗಿಸಿದ್ರೆ ರಚಿಸಬಹುದಾದ ಗರಿಷ್ಠ ಸಂಖ್ಯೆ ಅಂತಂದ್ರೆ ಮೊದಲು ಗರಿಷ್ಠ ತಗೋಬೇಕು, 8 ತಗೋಬೇಕು, ಆಮೇಲೆ 7 ತಗೋಬೇಕು, ಆಮೇಲೆ 5 ತಗೋಬೇಕು, ಆಮೇಲೆ 0 ತಗೋಬೇಕು. ಎಲ್ಲಿ ನೋಡ್ರಿ, ಅದಕ್ಕೆ ಆಪ್ಷನ್ ಡಿ ಈಸ್ ಕರೆಕ್ಟ್. ಇನ್ನು ಸ್ತಂಭಾಕೃತಿಯಲ್ಲಿ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 0 ಅಂತ ಹೇಳ್ಬೋದು. ಒಂದು ನೋಟ್ಬುಕ್ ಪುಸ್ತಕದ ಬೆಲೆ 17 ರೂಪಾಯಿ, ಅಂತಹ 23 ನೋಟ್ಗಳ ಬೆಲೆ ಎಷ್ಟಾಗುತ್ತೆ ಅಂತಂದ್ರೆ 391 ಅಂತ ಆಗುತ್ತೆ. ಇನ್ನು ಒಂದು ಚೀಲದಲ್ಲಿ 45 kg ಸಕ್ಕರೆ ಇದೆ, ಇಂಥ 58 ಚೀಲದಲ್ಲಿ ಸಕ್ಕರೆ ಅಷ್ಟು ತೂಕ ಎಷ್ಟು ಅಂತ ಕೇಳಿದ್ರೆ ನಾವು 2010 ಅಂತ ಹೇಳ್ಬೋದು. ಸರಿಯಾಗಿ ನೋಡಿದ್ರಿ ಮಕ್ಕಳೇ, ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಮೇಲಿನ ಮೇಲೆ ಮನನ ಮಾಡಿ ಅಂತಕ್ಕಂಥ ಮಾಡ್ಕೊಳ್ಳೋದು ಮಾತನ್ನು ಹೇಳ್ತಾ ಇನ್ನು ಒಂದು ಚೀಲದಲ್ಲಿ 45 kg ಸಕ್ಕರೆ ಇದೆ ಅಂತ 52 ಚೀಲದ ಸಕ್ಕರೆ ಅಷ್ಟು ತೂಕ ಅಂತ ಕೇಳಿದ್ರೆ ಎಷ್ಟಾಗುತ್ತೆ ನೋಡ್ರಿ, ಆಪ್ಷನ್ ಡಿ 2610 ಅಂತ ಹೇಳ್ಬೋದು. ಒಂದು ರೈಲು 8 ಗಂಟೆಗಳಲ್ಲಿ 744 ಕಿಲೋಮೀಟರ್ ಕ್ರಮಿಸಿದರೆ ಅದು ಒಂದು ಗಂಟೆಯಲ್ಲಿ ಕ್ರಮಿಸಿದ ಸರಾಸರಿ ದೂರ ಎಷ್ಟು ಅಂತ ಕೇಳಿದ್ರೆ 93 ಕಿಲೋಮೀಟರ್ ಅಂತ ನಾವು ಹೇಳ್ಬೋದು. ಸರಿ, ಇನ್ನು ನೋಡ್ರಿ, ಈ ಕೆಳಗಿನವುಗಳಲ್ಲಿ ಅನಿಲ ವಸ್ತುವಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಅನಿಲ ವಸ್ತುವಿಗೆ ಉದಾಹರಣೆ ಅನಿಲ ಅಂತಂದ್ರೆ ಹೊಗೆ ಅಂತ ಹೇಳ್ಬೋದು. ನೀರಿನ ಅಂಶವಿರುವ ಆಹಾರ ಯಾವುದು ಅಂತ ಕೇಳಿದ್ರೆ ನೀರಿನ ಅಂಶವಿರುವ ಆಹಾರ ಕುಂಬಳಕಾಯಿ ಅಂತ. ತೋಟಗಾರಿಕೆ ಬೇಸಾಯದ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ತೋಟಗಾರಿಕೆ ಬೇಸಾಯದ ಉದಾಹರಣೆ ಕಾಫಿ. ಇನ್ನು ಕಲುಷಿತ ನೀರಿನ ಸೇವನೆಯಿಂದ ಬರುವ ರೋಗ ಯಾವುದು ಅಂತ ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ, ಕಾಲರಾ ಅಂತ ಹೇಳ್ಬೋದು. ಇವುಗಳನ್ನ ಸರಿಯಾಗಿ ನೋಡ್ಕೊಳ್ರಿ, ಮನನ ಮಾಡ್ಕೊಳ್ರಿ. 65ನೇ ಸ್ವಲ್ಪ ನೋಡೋಣ ಮಕ್ಕಳೇ. ನಮ್ಮ ದೇಹದಲ್ಲಿ ರಕ್ತವನ್ನು ಶೋಧಿಸುವ ಅಂಗ ಯಾವುದು ಅಂತ. ನಮ್ಮ ದೇಹದಲ್ಲಿ ರಕ್ತವನ್ನು ಶೋಧಿಸುವ ಅಂಗ ಯಾವುದು ಅಂತಂದ್ರೆ ಮೂತ್ರಪಿಂಡ ಅಂತ. ಸರಿಯಾಗಿ ನೋಡ್ಕೊಳ್ರಿ, ಮನನ ಮಾಡ್ಕೊಳ್ರಿ. ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅವಶ್ಯವಾದ ವಿಟಮಿನ್ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್. ಇನ್ನು ಜಲಮಾಲಿನ್ಯಕ್ಕೆ ಕಾರಣವಾಗುವ ಭಾರ ಧಾತು ಯಾವುದು ಅಂತ ಕೇಳಿದ್ರೆ ಪಾದರಸ ಅಂತ ನಾವು ಹೇಳ್ಬೋದು. ನೀರನ್ನು ಶುದ್ಧೀಕರಿಸುವ ಜಲಚರವೆಂದರೆ ನೀರನ್ನು ಶುದ್ಧೀಕರಿಸುವ ಯಾವುದು ಅಂತ ಕೇಳಿದ್ರೆ ಮೀನು ಅಂತ ಹೇಳ್ಬೋದು. ಇನ್ನು ವಯಸ್ಕ ಜೀವಿಗಳು ತನ್ನನ್ನೇ ಹೋಲುವ ಜೀವಿಗಳಿಗೆ ಜನ್ಮ ನೀಡುವ ಪ್ರಕ್ರಿಯೆ ನಾವು ಕರಿತೀವಿ ಸಂತಾನೋತ್ಪತ್ತಿ ಅಂತ ಕೂಡ ಕರಿತೀವಿ. ಸಂಯುಕ್ತ ವಸ್ತುವಿನ ಅಣುಸೂತ್ರವನ್ನು ಸೂಚಿಸುವುದು ಎದುರ ಮೂಲಕ ಅಂತಂದ್ರೆ ಪರಮಾಣು ಮತ್ತು ಇಲೆಕ್ಟ್ರಾನ್ಗಳ ಸಂಖ್ಯೆ ಮೂಲಕ ಇದನ್ನು ಸೂಚಿಸಬಹುದು ಅಂತ. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ, ಮೇಲಿನ ಮೇಲೆ ಮನನ ಮಾಡ್ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ಮಕ್ಕಳೇ. ಹಾಗಾದರೆ 71ನೇ ಕ್ವಶನ್ ಅನ್ನು ಸ್ವಲ್ಪ ನೋಡೋಣ. ಈ ತಿರು ನೀರಿನ ಮೇಲೆ ತೇಲಲು ಕಾರಣ ಅಂತಂದ್ರೆ ನೀರಿನ ಸಾಂದ್ರತೆ ಹೆಚ್ಚು ಇರುತ್ತದೆ. ಏನಾಗುತ್ತೆ, ನೀರಿನ ಸಾಂದ್ರತೆ ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಅದನ್ನು ನಾವು ನೀರಿನ ಮೇಲೆ ತೇಲ್ತಿರ್ತವೆ. ನಿಮ್ಮ ಮನೆಯಲ್ಲಿ ಪೂಜೆಯ ಸಮಯದಲ್ಲಿ ಬಳಸುವ ಕರ್ಪೂರದ ಉರಿಯುವಿಕೆ ಇದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ರೆ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಕಟ್ಟಿರುತ್ತೆ, ಅದು ಅನಿಲ ಸ್ಥಿತಿಗೆ ಬರ್ತದೆ. ಕೊಠಡಿ ಉಷ್ಣತೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಒಂದು ಏನು ಅಂತ ಕೇಳಿದ್ರೆ ನಾವು ಸಂಯುಕ್ತ ವಸ್ತು ಅಂತ ಕರಿತೀವಿ. ದೊಡ್ಡ ಮರಗಳ ಕೊಂಬೆಗಳ ಮೇಲೆ ಬೆಳೆಯುವ ಸಸ್ಯಗಳಿಗೆ ಉದಾಹರಣೆ ಅಂತ ಕೇಳಿದ್ರೆ ಅಪ್ಪು ಸಸ್ಯಗಳು ಅಂತ ಈಗಾಗಲೇ ನಾವು ಹೇಳಿದ್ದೀವಿ. ಇನ್ನು ವಯಸ್ಕರಲ್ಲಿ ಬಾಚಿ ಹಲ್ಲುಗಳ ಸಂಖ್ಯೆ ಎಷ್ಟಿರ್ತಾವ ಅಂತಂದ್ರೆ 8 ಇರ್ತಾವ ಅಂತ ನಾವು
ಹೇಳಿದ್ದೀವಿ. ನೋಡಿರಿ, ಕರೆಕ್ಟಾಗಿ ನೋಡ್ಕೊಡ್ರಿ, ಮನನ ಮಾಡಿಕೊಡ್ರಿ. ಇದ್ರ ಬಗ್ಗೆ ಮತ್ತೆ ಏನಾದರೂ ಇದ್ದರೆ ಮತ್ತೆ ನನಗೆ ಕಮೆಂಟ್ಸ್ ಮಾಡಿರ್ತಕ್ಕಂಥ ಮಾತನ್ನು ಹೇಳ್ತಾ 76ನೇ ಕ್ವಶನ್ ನೋಡೋಣ. ಕೆಳಗಿನವುಗಳಲ್ಲಿ ಸರಿಯಾದ ದ್ವೈವಾರ್ಷಿಕ ಬೆಳೆಗಳ ಗುಂಪು ಯಾವುದು ಅಂತ ಕೇಳ್ತಾನೆ. ಹಾಗಾಗಿ ದ್ವೈವಾರ್ಷಿಕ ಗುಂಪು ಅಂತಂದ್ರೆ 2 ವರ್ಷಕ್ಕೊಮ್ಮೆ ಬೆಳೆಯುವ ಕಬ್ಬು ಮತ್ತು ಶುಂಠಿ 2 ವರ್ಷಕ್ಕೊಮ್ಮೆ ನಾವು ಬೆಳಿತೀವಿ. ನೀನು ಟಿವಿ ರಿಮೋಟ್ನಲ್ಲಿ ಶುಷ್ಕ ಕೋಶಗಳು ನೋಡಿದ್ರೆ ಈ ಶುಷ್ಕ ಕೋಶಗಳಲ್ಲಿನ ಶಕ್ತಿ ಬದಲಾವಣೆ ವಿಧವು ಯಾವುದು ಅಂತ ಕೇಳಿದ್ರೆ ರಾಸಾಯನಿಕದಿಂದ ವಿದ್ಯುತ್ ಆಗತ್ತ ಅಂತ. ಓಕೆ, ಕೆಮಿಕಲ್ಸ್ ವಿದ್ಯುತ್ ಆಗಿದೆ. ಶ್ವಾಸಕೋಶಗಳಿಂದ ಬರುವ ಶುದ್ಧ ರಕ್ತದಲ್ಲಿ ಅನಿಲವಿರುತ್ತದೆ ಅಂತಂದ್ರೆ ಯಾವ ಅನಿಲ? ಆಮ್ಲಜನಕ ಇರ್ತದೆ ಅಂತ ನಾವು ಹೇಳ್ಬೋದು. ಓಕೆ, ಹಾಗಾದ್ರೆ ಬರೀ ಕ್ಷುದ್ರ ಗ್ರಹಗಳ ಈ ಗ್ರಹಗಳ ಕಕ್ಷೆಗಳ ನಡುವೆ ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರೆ ಭೂಮಿ ಮತ್ತು ಮಂಗಳ ಗ್ರಹಗಳ ಮಧ್ಯೆ ಕ್ಷುದ್ರ ಗ್ರಹಗಳು ಕಂಡು ಬರ್ತಾವ. ಹಸಿರು ಸಸ್ಯಗಳಲ್ಲಿ ಬೇರಿನ ಕಾರ್ಯ ಏನಾಗಿರತ್ತ ಅಂತಂದ್ರೆ ನೀರು ಸಾಗಾಣಿಕೆ ಅಂತ ನಾವಿಲ್ಲಿ ಹೇಳ್ಬೋದು. ಇಷ್ಟನ್ನ ಸರಿಯಾಗಿ ನೋಡ್ಕೊಡ್ರಿ. ಇನ್ನು ನಾವು ಸಾಮಾನ್ಯ ವಿಜ್ಞಾನವನ್ನು ಒಂಚೂರು ನೋಡೋಣ. ಸಾಮಾನ್ಯ ವಿಜ್ಞಾನ ನೋಡ್ರಿ, ಕೆಳಗೆ ನೋಡಿ ನವೀಕರಿಸಲಾಗದ ಸಂಪನ್ಮೂಲ ಯಾವುದು ಅಂತ ಕೇಳಿದ್ರೆ ಕಲ್ಲಿದ್ದಲನ್ನು ನಾವು ನವೀಕರಿಸಲಾಗದ ಸಂಪನ್ಮೂಲ ಅಂತ ಹೇಳ್ಬಹುದು. ಸರಿನಾ? ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾವು ಸ್ವಲ್ಪ ನೋಡೋಣ. ಪ್ಯಾರಾಫಿನ್ ಅನ್ನು ಇದರ ತಯಾರಿಕೆಯಲ್ಲಿ ಬಳಸಲಾಗುವುದಿಲ್ಲ ಅಂತಾರಲ್ಲ, ಆಗುವುದಿಲ್ಲ ಅಂತಂದ್ರೆ ಇದು ಏನಪ್ಪ ಅಂತಾರೆ? ಪ್ಯಾರಾಫಿನ್ ಅನ್ನು ಇದರಲ್ಲಿ ಬಳಸಲಾಗುವುದಿಲ್ಲ ಅಂತಂದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್. ಅಸಲಿನ್ ಚಿಲ್ಲಿ ಅಂತ ಕರೀತಾರೆ. ಮೂಲಭೂತ ಧಾತುವಿನ ಅತ್ಯಂತ ಚಿಕ್ಕ ಕಣ ಯಾವುದು ಅಂತ ಕೇಳಿದ್ರೆ ಪರಮಾಣು ಅಂತ ನಾವು ಹೇಳ್ಬೋದು. ಸಸ್ಯಗಳು ಇದರ ಮೂಲಕ ಉಸಿರಾಡುತ್ತವೆ ಅಂತಂದ್ರೆ ಪತ್ರರಂಧ್ರಗಳ ಮೂಲಕ ಉಸಿರಾಡ್ತವ ಅಂತ ನಾವು ಹೇಳ್ಬೋದು. ಇನ್ನು ಹಿಮಾಲಯ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರವಾದ ಭವನವನ್ನು ಪ್ರಾರಂಭಿಸಿದ ಚಳವಳಿ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತದ ಅಪ್ಪಿಕೋ ಚಳವಳಿ ಅಂತ ನಾವಿಲ್ಲಿ ಹೇಳ್ಬಹುದು. ಸರಿ, ಹಾಗಾದ್ರೆ ಬನ್ನಿ ಮಕ್ಕಳೇ, ಕೊಟ್ಟಿರುವ ಕರ್ನಾಟಕ ನಕ್ಷೆಯಲ್ಲಿ ಗುರುತಿಸಲಾಗಿರುವ ಭೌಗೋಳಿಕ ಲಕ್ಷಣಗಳನ್ನು ನೋಡ್ರಿ. ಇಲ್ಲಿ ಮೈದಾನ ಪ್ರದೇಶ, ಪ್ರಸ್ಥಭೂಮಿ ಯಾವುದು ಅಂತ ಕೇಳಿದ್ರೆ ಇದು ಮೈದಾನ. ಇದೇನಂದ್ರೆ ಇದು ಇಲ್ಲೇನು ಗುರುತು ಮಾಡ್ಯಾರಲ್ಲ, ಇದೇನಂತಂದ್ರೆ ಅದು ಮೈದಾನ ಪ್ರದೇಶ ಅಂತ ನಾವು ಹೇಳ್ಬೋದು. ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಳ್ರಿ. ಮೇಲಿನ ಮೇಲೆ ಪದೇ ಪದೇ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಸ್ಕ್ರೀನ್ಶಾಟ್ ನೋಡ್ಕೊಂಡು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ. ನಾವು ನಿಯಮಿತ ವ್ಯಾಯಾಮ ಮಾಡುವುದರಿಂದ ಏನಾಗತ್ತ? ನಿಯಮಿತ ವ್ಯಾಯಾಮ ಮಾಡುವುದರಿಂದ ನಮಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೆಚ್ಚುತ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನಮಗೆ ದೈಹಿಕ ವ್ಯಾಯಾಮ ಮಾಡೋದ್ರಿಂದ ಮತ್ತೇನಾಗುತ್ತೆ ಅಂದ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೆಚ್ಚುತ್ತೆ. ಭಾರತದಲ್ಲಿ ಸಮತಟ್ಟಾದ ನೀಳ ಮತ್ತು ವಿಶಾಲವಾದ ಡೂನ್ಗಳು ಹೆಚ್ಚಾಗಿ ಕಂಡುಬರುವುದು ಎಲ್ಲಿ ಅಂತ ಕೇಳಿದ್ರೆ ಹಿಮಾಲಯ ಪರ್ವತಗಳಲ್ಲಿ. ನಮ್ಮ ಹಿಂದಿನವರು ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳಿಂದ ಸಂರಕ್ಷಿಸಲ್ಪಟ್ಟಿರುವ ದೇವರ ಕಾಡು ಇರುವ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತದ ಕೊಡಗು ಅಂತ ಹೇಳ್ಬೋದು. ಸರಿ, ಭೂಮಿಯು ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದು ಏನಂತ ಕರಿತೀವಿ ಅಂತಂದ್ರೆ ವಾರ್ಷಿಕ ಚಲನೆ ಅಂತ ಕರಿತೀವಿ. ಭೂಮಿಯ ಮೇಲೆ ಉದ್ದವಾಗಿ ಇಳಿದ ಕಾಲ್ಪನಿಕ ರೇಖೆಯನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಅಕ್ಷಾಂಶ ಅಂತ ಕರಿತೀವಿ. ಕರ್ನಾಟಕದಲ್ಲಿ ರೇಷ್ಮೆಯನ್ನು ಹೆಚ್ಚಾಗಿ ಉತ್ಪಾದಿಸುವ ಜಿಲ್ಲೆಗಳು ಯಾವುವು ಅಂತ ಕೇಳಿದ್ರೆ ಗೊತ್ತದ ಚಿತ್ರದುರ್ಗ, ರಾಮನಗರ, ಬಳ್ಳಾರಿ. ಇಲ್ಲಿ ಹೆಚ್ಚಾಗಿ ಮಾಡ್ತಿರ್ತಂದ್ರೆ ರೇಷ್ಮೆಯನ್ನ ಉತ್ಪಾದನೆ ಮಾಡ್ತಾರೆ. ಓಕೆ, ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ. ಮೇಲಿನ ಮೇಲೆ ಪದೇ ಪದೇ ನೋಡಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಓಕೆ ಮಕ್ಕಳೇ, ಹಾಗಾದ್ರೆ 93ನೇ ಕ್ವಶನ್ ಬರೋಣ. ನೀನು ಭಾರತದ ಭೂಪಟಕ್ಕೆ ಮುಖ ಮಾಡಿ ನಿಂತಾಗ ನಿನ್ನ ಬಲಗೈ ಪೂರ್ವ ದಿಕ್ಕನ್ನು ಸೂಚಿಸಿದರೆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ನಡುವಿನ ಉಪದಿಕ್ಕು ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತದ ಆಗ್ನೇಯ ಅಂತ. ಓಕೆ, ಪೂರ್ವ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು ಆಗ್ನೇಯ. ಕಬ್ಬಿಣ ಕಾಸಿ ಬಡಿದು ಕೆಲಸ ಮಾಡುವ ವೃತ್ತಿಗೆ ಏನಂತಾರ ಅಂತಂದ್ರೆ ಕಂಬಾರಿಕೆ ಅಂತ ಅಂತಾರ. ಸರಿನಾ? ಸರಿ, ಸೌರವ್ಯೂಹದಲ್ಲಿ ನಕ್ಷತ್ರ ಮತ್ತು ಗ್ರಹ ಹಾಗೂ ಉಪಗ್ರಹಗಳು ಅನುಕ್ರಮವಾಗಿ ಹೆಂಗಿರ್ತಾವ ಅಂತ ಕೇಳಿದ್ರೆ ಅನುಕ್ರಮವಾಗಿ ಸೂರ್ಯ, ಗುರು, ಚಂದ್ರ ಅಂತ ಇರ್ತಾವ. ಇತ್ತೀಚೆಗೆ ಬಾಗಲಕೋಟೆ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಟ್ಟಡಗಳ ನಿರ್ಮಾಣದಲ್ಲಿ ಹೆಚ್ಚಾಗಿ ಬಳಸುತ್ತಿರುವ ಶಿಲೆ ಯಾವುದು ಅಂತ ಕೇಳಿದ್ರೆ ಕಡಪ ಕಲ್ಲು ಅಂತ ಹೇಳ್ಬೋದು. ಕಡಪ ಕಲ್ಲು. ಗ್ರಾಮಗಳ ಗುಂಪು ಹುಬ್ಬಳ್ಳಿ ಆದರೆ ಹುಬ್ಬಳ್ಳಿಗಳ ಗುಂಪು ಏನಾಗತ್ತ ಅಂತಂದ್ರೆ ತಾಲೂಕು ಅಂತ ಆಗಿರುತ್ತೆ. ಓಕೆ, ನೀನು ಕಿತ್ತಳೆ ಹಣ್ಣನ್ನು ಅವಲೋಕಿಸಿದಾಗ ಅದರ ಆಕಾರ ಹೋಲುವ ಗ್ರಹ ಯಾವುದು ಅಂತ ಕೇಳಿದ್ರೆ ಭೂಮಿ ಅಂತ, ಕಿತ್ತಳೆ ಆಕಾರ ಅಂತ ನಾವು ಹೇಳ್ಬೋದು. ಸರಿಯಾಗಿ ಸ್ಕ್ರೀನ್ಶಾಟ್ ನೋಡ್ಕೊಂಡು ಮೇಲಿನ ಮೇಲೆ ನೋಡಿರ್ತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ಮಕ್ಕಳೇ, ಒಂದಿಷ್ಟು ಕ್ವಶನ್ ನಾವು ನೋಡೋಣ. ಗೋಳದಲ್ಲಿ ಜಲಭಾಗವನ್ನು ಸೂಚಿಸುವ ಬಣ್ಣ ಅಂತ, ಗೋಳದಲ್ಲಿ ಜಲಭಾಗವನ್ನು ಸೂಚಿಸ್ತಕ್ಕಂಥ ಬಣ್ಣ ಯಾವುದು ಅಂತ ಹೇಳಿದ್ರೆ ಜಲಭಾಗವನ್ನು ಸೂಚಿಸೋದು ನೀಲಿ ಅಂತ ನಾವು ಇಲ್ಲಿ ಕರೀಬಹುದು. ಸರಿನಾ? ಹಾಗಾದ್ರೆ ಕರ್ನಾಟಕದ ಪ್ರಾಣಿ ಚಿಹ್ನೆ ಯಾವುದು ಅಂತಕ್ಕಂಥದ್ದು, ಕರ್ನಾಟಕದ ಪ್ರಾಣಿ ಚಿಹ್ನೆ ಯಾವುದು ಅಂತ ಕೇಳಿದ್ರೆ ಏಷಿಯನ್ ಆನೆ ಅಂತ ನಾವು ಹೇಳ್ಬೋದು. ಸರಿ,
ಮಕ್ಕಳೇ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಮಾರ್ಚ್ ಈಗಾಗಲೇ ಡೇಟ್ ಅನೌನ್ಸ್ ಆಗಿದೆ, ಹಾಲ್ ಟಿಕೆಟ್ ಕೂಡ ಬಂದವ. ಮಾರ್ಚ್ 1ನೇ ತಾರೀಕು ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಎಕ್ಸಾಮ್ ಇರೋದ್ರಿಂದ ಅದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಉಪಯೋಗ ಆಗೋ ಸಂಬಂಧ ನಿಮ್ಗೆ ಈ ಪ್ರಶ್ನೆ ಪತ್ರಿಕೆಗಳನ್ನು ಕೊಡಲಾಗಿವೆ. ಪ್ರಾಕ್ಟೀಸ್ ಮಾಡಿರಿ, ಫುಲ್ ಪ್ರಾಕ್ಟೀಸ್ ಮಾಡಿರಿ, ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂತ ತಿಳ್ಕೊಂಡು ನಮ್ಮ CP ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್ ನಿರ್ದೇಶಕರಾಗಿರ್ತಕ್ಕಂಥ ಸ್ವತಃ ಮೇಡಮ್ ಅವರು ನಿಮಗೆ ಹೃದಯಪೂರ್ವಕವಾಗಿ ಆರೈಕೆಯನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಕ್ಕಳೇ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಇದರ ಸದುಪಯೋಗ ಪಡ್ಕೊಂಡು ನೀವು ಒಂದು ವೇಳೆ ಅತಿ ಹೆಚ್ಚಿನ ಅಂಕಗಳನ್ನ ಪಡ್ಕೊಂಡಿದ್ದೆ ಆಗಿದ್ರೆ ನಮ್ಮ ಶ್ರಮ ಸಾರ್ಥಕ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ದಿನ ನಿಮ್ಗೆ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದೇನಾದರೂ ಹೊಸಬರಾಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಕೊಡಿ, ಶೇರ್ ಮಾಡಿ. ಮನೆಯಲ್ಲೇ ಕೂತ್ಕೊಂಡು ಪುಕ್ಕಟೆ ಕಲಿತಕ್ಕಂಥ ಬಡ ಪ್ರತಿಮಾನಿತ ಮಕ್ಕಳಿಗೆ ಕೂಡ ಲಿಂಕ್ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಒಂದು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.